ದೀನದಲಿತರ ಪರವಾಗಿ, ಹಿಂದುಳಿದ ವರ್ಗದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಎಲ್ಲ ಜನಾಂಗದ ಬಡವರ ಪರವಾಗಿ, ಬಡವರ ಆಶಾಕಿರಣ ನಮ್ಮ ಮೆಚ್ಚಿನ ಮುಖ್ಯಮಂತ್ರಿ. ಅದರ ನಡುವೆ ಹಾಗಾದರೆ ಅಭಿವೃದ್ಧಿ ಆಗಬಾರ್ದಾ? ಖಂಡಿತ ಅಭಿವೃದ್ಧಿಗೂ ನಮ್ಮ ರಾಜ್ಯ, ನಮ್ಮ ಸರ್ಕಾರ ಅಥವಾ ಸರ್ಕಾರದ ಪರವಾಗಿ ನಾನು ಶಾಸಕನಾಗಿ ನಾನು ಹಿಂದೆ ಬಿದ್ದಿಲ್ಲ. ಈಗಾಗಲೇ ನಿಮಗೆ ಇಲ್ಲಿ ಬಂದು ಗುದ್ಲಿ ಪೂಜೆ ಮಾಡಿದ್ವಿ. ಯಾರೋ ಒಂದಷ್ಟು ಜನ ಹೇಳಿದ್ರು ಇವರು ಬರೀ ಶಂಕುಸ್ಥಾಪನೆ ಮಾಡ್ತಾರೆ, ಉದ್ಘಾಟನೆ ಮಾಡಲ್ಲ ಅಂತ. ಅದಕ್ಕೆ ನಾವು ಈಗ ಏನು ಮಾಡಿದ್ದೀವಿ ಅಂತೇಳಿದರೆ, ಯಾವ್ಯಾವ ರಸ್ತೆ ಶಂಕುಸ್ಥಾಪನೆ ಮಾಡಿದ್ದೀವಿ ಅವೆಲ್ಲವನ್ನು ಉದ್ಘಾಟನೆ ಮಾಡುವ ಕೆಲಸ ಗ್ರಾಮಾಂತರದಲ್ಲೂ ಮಾಡ್ತಾಯಿದ್ದೇವೆ, ನಗರದಲ್ಲೂ ಮಾಡ್ತಾಯಿದ್ದೇವೆ. ನೀವೆಲ್ಲ ಗ್ರಾಮಾಂತರದಲ್ಲೂ ನೋಡಿದಿರ, ನಗರಕ್ಕೆ ಹೋದಾಗ ನಗರದಲ್ಲಿ ರಸ್ತೆ ನಡೀತಾ ಇದ್ದಾವ ಇಲ್ವಾ? ಎಲ್ಲ ರಸ್ತೆ ನಡೀತಾ ಇದ್ದಾವಲ್ವ? ಈ ಅಭಿವೃದ್ಧಿ ಕೆಲಸನೂ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮತ್ತು ಶಾಸಕರಾಗಿ ನಾವು ಮಾಡ್ತಾ ಇದ್ದೇವೆ. ಇದೆಲ್ಲದನ್ನು ನಾವು ನಮ್ಮ ಸರ್ಕಾರ ಅಂತ ಖಂಡಿತ ಹೇಳಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂದರೆ, ಇಲ್ಲಿ ಶಾಸಕರಾಗಿ ನನ್ನನ್ನು ಗೆಲ್ಲಿಸಿದ್ರಿ, ನಾನು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗೆ ವೋಟ್ ಹಾಕಿದೆ. ಸೊ ಈ ನಮ್ಮ ಸರ್ಕಾರ ಇವತ್ತೇನಾರು ಬಡವ್ರ ಪರ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅದರ ಸಂಪೂರ್ಣ ಕ್ರೆಡಿಟ್ ಹೋಗ್ಬೇಕಾಗಿರೋದು ಯಾರಿಗೆ? ಈ ಸರ್ಕಾರ ತಂದಂಥ ನನ್ನ ಅನ್ನದಾತ ಮತದಾರ ಬಂಧುಗಳು ನಿಮಗೆ ಹೋಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮಗೆ ಹೋಗಬೇಕು ಅಂತ ನೀವು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ರಿಂದ ನಿಮಗೆ ಯಾರಿಗಾದ್ರೂ ನೋವು ಥರ ಅಂಥ ಕೆಲಸನ ನಮ್ಮ ಸರ್ಕಾರ ಖಂಡಿತ ಮಾಡಿಲ್ಲ, ಮುಂದೇನೂ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.